ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವರ್ಷಕ್ಕಾಗುವಷ್ಟು ಸಬ್ಬಕ್ಕಿ ಸಂಡಿಗೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ 1/4 kg ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸಬ್ಬಕ್ಕಿ ನೋಡ್ತಾ ಇದ್ದಿಲ್ಲ, ಈ ಥರ ದಪ್ಪ ಸಬ್ಬಕ್ಕಿ, ನೈಲಾನ್ ಸಬ್ಬಕ್ಕಿ ಅಲ್ಲ ಇದು. ಸೊ ಇಡ್ಲಿಗೆಲ್ಲ ಉಪಯೋಗಿಸ್ತೀವಲ್ಲ ಆ ಥರದ ದಪ್ಪ ಸಬ್ಬಕ್ಕಿ. ಇದನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕಿ ಯಾಕೆ ತೋರಿಸ್ದೆ ಅಂದರೆ ನಿಮಗೆ ನೀರಿನ ಪ್ರಮಾಣ ಗೊತ್ತಾಗಲಿ ಕರೆಕ್ಟಾಗಿ ಅಂತೇಳಿ ಅದಕ್ಕೆ ಹಾಕಿ ತೋರಿಸ್ದೆ. ಸೊ ಇದು ಕೆ ಜಿ ಲೆಕ್ಕದಲ್ಲಿ ಹೇಳೋದಾದರೆ 1/4 kg ಸಬ್ಬಕ್ಕಿ ಇದೆ. ಇದನ್ನು ಇವಾಗ ಒಂದು ದೊಡ್ಡ ಬೌಲ್ಗೆ ಹಾಕಿ ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ. ನಾವು ಸಂಡಿಗೆ ಮಾಡುವಂಥ ಹಿಂದಿನ ದಿನ ರಾತ್ರಿಯೇ ನಾವು ಸಬ್ಬಕ್ಕಿನ ನೆನೆಸಿಟ್ಕೊಳ್ಬೇಕು. ನೆನೆಸೋದಕ್ಕೆ ಮುಂಚೆ ಒಂದು 2 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಅದೆಲ್ಲ ಡಸ್ಟೆಲ್ಲ ಹೋಗೋ ಥರ ಚೆನ್ನಾಗಿ ತೊಳೆದು ಆಮೇಲೆ ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ನಾನು ಈಗ 1-2 ಸರಿ ಚೆನ್ನಾಗಿ ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿನ ರಾತ್ರಿ ನೆನೆಸಿಡೋದ್ರಿಂದ ನಮಗೆ ಸಂಡಿಗೆ ಚೆನ್ನಾಗಿ ಬರೋದು. ಸೊ ಮಿಸ್ ಮಾಡದೆ ನೈಟೇ ನೆನೆಸಿಟ್ಕೊಳ್ಳಿ. ನೆಕ್ಸ್ಟ್ ಇದೆಲ್ಲ ಕ್ಲೀನ್ ಆದಮೇಲೆ ಇದಕ್ಕೆ ಫುಲ್ಲು ಆ ಬೌಲ್ ತುಂಬ ಆಗೋ ಥರ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಸಾಲ್ಟೇಜ್ ಆಗೋ ಥರ ಹಾಕ್ಕೊಳ್ಬೇಡಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆವಾಗ ಸಬ್ಬಕ್ಕಿ ಚೆನ್ನಾಗಿ ನೀರಲ್ಲಿ ಅಳ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಇವಾಗ ನೋಡಿ, ನೆಕ್ಸ್ಟ್ ಡೇ ನಾನಿವಾಗ ಬೆಳಗ್ಗೆನೇ ಓಪನ್ ಮಾಡ್ತಾಯಿದ್ದೀನಿ. ಸಂಡಿಗೆ ಎಲ್ಲ ಚೆನ್ನಾಗಿ ಅಳ್ಕೊಂಡಿದೆ ನೋಡಿ. ಈ ಥರ ಚೆನ್ನಾಗಿ ಅಳ್ಕೊಳ್ಬೇಕು. ನಾವು ಒಂದು ಪ್ರೆಸ್ ಮಾಡಿ ನೋಡಿದ ತಕ್ಷಣ ನಮಗೆ ಅದು ಸ್ಮ್ಯಾಶ್ ಆಗಬೇಕು, ಆ ಥರ ಸಬ್ಬಕ್ಕಿ ನೆಂದಿರಬೇಕು. ಏನಿಲ್ಲ ಅಂದರೂ ಸುಮಾರು ಒಂದು 12 ಅವರ್ಸು ಕಂಪಲ್ಸರಿ ಈ ಸಬ್ಬಕ್ಕಿ ನೆನಿಬೇಕು. ನೆಕ್ಸ್ಟ್ ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ದೋಸೆ ಇಡ್ಲಿಗೆಲ್ಲ ಯಾವ ರೀತಿ ಗ್ರೈಂಡ್ ಮಾಡ್ಕೊಳ್ತೀವೋ ಅದೇ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಗ್ರೈಂಡ್ ಮಾಡುವಾಗ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಾನು ಈ ಥರ ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ದೋಸೆ ಹಿಟ್ಟಿನ ಹದದಲ್ಲಿರಬೇಕು ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಇದೇ ರೀತಿಯೇ ನಾನು ನೆನೆಸಿಟ್ಕೊಂಡಿರೋಂಥ ಸಬ್ಬಕ್ಕಿ ಎಲ್ಲನೂ ಕೂಡ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ದಪ್ಪ ತಳ ಇರೋವಂಥ ಪಾತ್ರೆಗೆ ಹಾಕ್ಕೊಳ್ಳಿ. ನಾವು ಯಾವ ಪಾತ್ರೆಯಲ್ಲಿ ಬೇಯಿಸ್ತೀವಿ ನೋಡಿ ಆ ದೊಡ್ಡ ಪಾತ್ರೆಗೆ ಒಂದೇ ಸರಿ ಡೈರೆಕ್ಟ್ ಹಾಕ್ಕೊಂಡು ನಾವು ರುಬ್ಬಿರೋವಂಥ ಸಬ್ಬಕ್ಕಿನೆಲ್ಲ ಹಾಕ್ಕೊಳ್ಬೇಕು. ನಾನು ಇಲ್ಲಿ ಒಂದು 5 ಟ್ರಿಪ್ ಆಯಿತು. ಇದನ್ನೆಲ್ಲ ಇವಾಗ ಒಂದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ಟೀಲ್ ಪಾತ್ರೆನ ಉಪಯೋಗಿಸ್ಬೇಡಿ, ಈ ರೀತಿ ಇಂಡಾಲಿಯಂ ಪಾತ್ರೆನ ಉಪಯೋಗಿಸ್ಕೊಳ್ಳಿ. ಸ್ವಲ್ಪ ತಳ ಗಟ್ಟಿ ಇರಬೇಕು, ಆ ಥರ ಪಾತ್ರೆನ ಉಪಯೋಗಿಸಿ ಆದಷ್ಟು. ಈಗ ನೋಡಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡ್ತಾ ಇದ್ದಿಲ್ಲ, ಒಂದು ಸ್ವಲ್ಪ ದೋಸೆ ಹಿಟ್ಟಿನ ಹದದಲ್ಲಿದೆ. ಇದಕ್ಕೆ ಇವಾಗ ನಾವು ಕರೆಕ್ಟಾಗಿ ನೀರು ಹಾಕ್ಕೊಳ್ಬೇಕು. ನಾನು ಆಗಲೇ ತೋರಿಸಿದ್ನಲ್ಲ ಸಬ್ಬಕ್ಕಿ ಹಾಕಿ ಅದೇ ಬೌಲ್ ಅಳತೆಲಿ 3 ಬೌಲಷ್ಟು ನೀರು ಹಾಕ್ಕೊಳ್ಬೇಕು. ಫಸ್ಟ್ಗೆ ಇವಾಗ 1 ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ನೀರು ಹಾಕ್ಕೊಂಡಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಿನ ಜೊತೆ, ಈ ಸಬ್ಬಕ್ಕಿ ಹಿಟ್ಟಿನ ಜೊತೆ ಇದು ನೀರು ಚೆನ್ನಾಗಿ ಹೊಂದ್ಕೊಳ್ಬೇಕು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಿನ ಪ್ರಮಾಣ ನಮಗೆ ಕರೆಕ್ಟಾಗಿದ್ದರೆ ಸಂಡಿಗೆ ಕರೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಕರೆಕ್ಟಾಗಿ ನೀರಿನ ಅಳತೆ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇದು 2ನೇ ಬೌಲು ನೀರು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮತ್ತು 3ನೇ ಬೌಲ್ ನೋಡ್ತಾ ಇದ್ದೀರಲ್ಲ, 1 ಬೌಲು ಸಬ್ಬಕ್ಕಿಗೆ 3 ಬೌಲಷ್ಟು ನೀರು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇದು ಒಂಥರ ಫುಲ್ಲು ಹಾಲಿನ ಬಣ್ಣದಲ್ಲಿದೆ. ಇದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸಂಡಿಗೆ ಮಾಡೋ ಪ್ರೊಸೀಜರ್ ಏನಂದರೆ ಯಾವಾಗಲೂ ಪದೇ ಪದೇ ನಾವು ತಳ ಹಿಡಿದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಇಟ್ಕೊಂಡಾದ್ಮೇಲೆ ಬೇಯಿಸೋಕ್ಕೆ ಇಟ್ಟಾಗ ನಾವು ಪ್ರತಿ ಸಲ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇಲ್ಲದಿದ್ದರೆ ಒಂಚೂರು ಇದಾಯಿತು ಗಟ್ಟಿ ಆಗ್ತಾ ಆಗ್ತಾ ತಳ ಹಿಡ್ದಂಗೆ ಆಗಿಬಿಡುತ್ತೆ. ಸೊ ಅವಾಗ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ, ಟ್ರಾನ್ಸ್ಪರೆಂಟಾಗಿ ಕಲರ್ ಕಾಣಿಸೋದಿಲ್ಲ, ಫುಲ್ಲು ಒಂಥರ ಮೆರೂನ್ ಕಲರ್ ಟರ್ನ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂಚೂರು ಒಂದು 2-3 ನಿಮಿಷಕ್ಕೆ ಒಂದೊಂದು ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾರೆ. ಆದಷ್ಟು ನಾವು ಈ ಸಬ್ಬಕ್ಕಿನ ಬೇಯಿಸ್ಕೊಳ್ಳೋ ಅಂಥ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಸ್ವಲ್ಪ ಬೇಯ್ತಾ ಟೆಕ್ಸ್ಚರ್ ಎಷ್ಟು ಗಟ್ಟಿ ಬರ್ತಾಯಿದೆ ಇವಾಗ. ಈಗ ಕಂಪ್ಲೀಟ್ ಒಂದು 20 ನಿಮಿಷ, ಅರ್ಧ ಗಂಟೆ ಆದಮೇಲೆ ಈ ರೀತಿ ಕಾಣಿಸ್ತಾ ಇರೋದಿದು. ನೋಡಿ, ಈ ಥರ ಟ್ರಾನ್ಸ್ಪರೆಂಟಾಗಿ ಕುದೀತಾ ಇದೆ. ಇವಾಗ ಒಂದು 2 ಕುದಿ ಬಂದಿದೆ. ಇವಾಗ ಇದೊಂದು ಕುದಿಯೋವಂಥ ಟೈಮಲ್ಲಿ ಈ ಸಬ್ಬಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನನಗೆ ಇಲ್ಲಿ ಇದು ಇಷ್ಟು ಬೇಕು ಅಂತ ಅನಿಸುತ್ತೆ, ಹಾಗಾಗಿ ನಾನು ಮಾಡ್ತಾ ಇರೋಂಥ ಮೆಜರ್ಮೆಂಟ್ಗೆ ಇಷ್ಟು ಸಾಕು ನೋಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ಟವ್ನ ಆಫ್ ಮಾಡ್ಕೊಬಿಡ್ಬೇಕು. ಯಾಕಂದರೆ ಒಂದು 2 ಸರಿ ಕುದ್ದಿದೆ ಅಲ್ವಾ, ಇವಾಗ ಮತ್ತೆ ಏನು ಕುದಿಸೋ ಅಂಥ ಅವಶ್ಯಕತೆ ಇಲ್ಲ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಇವಾಗ ಕೆಳಗಡೆ ಇಳಿಸ್ಕೋಬೇಕು. ಕೆಳಗಡೆ ಇಳಿಸಿಟ್ಕೊಂಡು ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ನಾನಿಲ್ಲಿ ಒಂದು 8ರಿಂದ 10 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ದು ಈರುಳ್ಳಿ, ಸ್ವಲ್ಪ ಕರಿಬೇವು, ಆಮೇಲೆ ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದನ್ನು ಹಾಗೆ ಸ್ವಲ್ಪ ಇದು ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದಿಷ್ಟು ಮಸಾಲೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸಂಡಿಗೆ, ಹಾಗಾಗಿ ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಕೂಡ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಶುಂಠಿನ ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಿಮ್ಗೆ ಅಳತೆ ಸಿಗಲಿ ಅಂದ್ಬಿಟ್ಟು ಆ ಥರ ತೋರಿಸಿದ್ದೆ. ನೆಕ್ಸ್ಟ್ ಇವಾಗ ಇದನ್ನು ನಾವು ತೊಗೊಂಡಿರೋ ಐಟಮ್ಸ್ ಏನೇನಿದೆ ಇದನ್ನೆಲ್ಲನೂ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡೋವಂಥ ಟೈಮಲ್ಲಿ ನೀರು ಹಾಕ್ಕೊಳ್ದೆ ಗ್ರೈಂಡ್ ಮಾಡ್ಕೊಳ್ಳಿ. ಆದಷ್ಟು ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡ್ತಾ ಇದ್ರಲ್ಲ, ಇವಾಗ ಇಷ್ಟು ಐಟಮ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಇದಾದಮೇಲೆ ಲಾಸ್ಟಲ್ಲಿ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಮುಂಚೆನೇ ಹಾಕೊಂಡ್ಬಿಟ್ರೆ ಫುಲ್ಲು ಡಾರ್ಕಾಗಿ ಕಲರ್ ಡಾರ್ಕ್ ಗ್ರೀನ್ ಆಗಿಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ತರ್ತರಿಯಾಗಿ ಗ್ರೈಂಡ್ ಆದರೆ ಸಾಕು. ಇದನ್ನು ನಾವು ಕೆಳಗಡೆ ಇಳಿಸಿಟ್ಕೊಂಡಿದ್ವಲ್ಲ ಸಂಡಿಗೆಗೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಹೊಂದಿಸ್ಕೊಳ್ಳಿ. ನಾವು ಗಟ್ಟಿಗೆ ರುಬ್ಬಿರ್ತೀವಲ್ವ, ನೀರು ಹಾಕ್ಕೊಳ್ದೆ ರುಬ್ಬಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಶುಂಠಿ, ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಹಾಕಿರ್ತೀವಲ್ಲ, ಇದನ್ನೆಲ್ಲ ಮತ್ತೇನು ಬೇಯಿಸೋವಂಥ ನೆಸೆಸಿಟಿ ಇಲ್ಲ. ಯಾಕಂದರೆ ಇದು ಸಬ್ಬಕ್ಕಿ ಸಂಡಿಗೆ ಮಾಡಿರ್ತೀವಲ್ಲ, ಅದರಲ್ಲೇ ಬಿಸಿ ಇರುತ್ತೆ ಚೆನ್ನಾಗಿ. ಪಾತ್ರೆನೂ ಕೂಡ ತುಂಬ ಸುಟ್ಟೋಗ್ತಾ ಇರುತ್ತೆ. ಹಾಗಾಗಿ ಮತ್ತೆ ಬೇಯಿಸೋದಕ್ಕೆ ಹೋಗಬೇಡಿ. ನಾವು ಕುದಿಯೋವಂಥ ಟೈಮಲ್ಲಿ ಏನಾದರೂ ಈ ಥರ ಮಸಾಲೆ ಎಲ್ಲ ಹಾಕ್ಬಿಟ್ರೆ ಕಲರ್ ಫುಲ್ಲು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಕಲರು ಟ್ರಾನ್ಸ್ಪರೆಂಟಾಗಿ ಬರಬೇಕು ಅಂದರೆ ನೀವು ಈ ರೀತಿ ಸ್ಟವೆಲ್ಲ ಆಫ್ ಮಾಡಾದ್ಮೇಲೆ ಮಸಾಲೆನ ಹಾಕ್ಕೊಳ್ಬೇಕು. ಓಕೆ, ಇವಾಗ ನಾವು ಹಾಕಿರುವಂಥ ಮಸಾಲೆ ಎಲ್ಲನೂ ಚೆನ್ನಾಗಿ ಹೊಂದಿಸ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಹೊಂದಿಸ್ಕೊಳ್ಳಿ. ನಾನು ಯಾಕೆ ಪದೇ ಪದೇ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಈ ಸಂಡಿಗೆ ಮಾಡುವಾಗ ನಾವು ಮೇಯ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಯಾಕಂದರೆ ಕೆಳಗಡೆ ತಳ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಇವಾಗ ನಾನು ಹಾಕಿರೋವಂಥ ಮಸಾಲೆ ಎಲ್ಲ ಇದಕ್ಕೆ ಚೆನ್ನಾಗಿ ಹೊಂದ್ಕೊಳ್ತು. ಇವಾಗ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಇಷ್ಟು ಈ ಮೆಜರ್ಮೆಂಟ್ಗೆ 2 ಸ್ಪೂನ್ ಸಾಕಾಗುತ್ತೆ. ಸೊ ಇದನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವೇನೇ ಐಟಮ್ ಹಾಕಿದ್ರೂ ಅಷ್ಟೇ ಈ ಕುದಿಯೋ ಅಂಥ ಟೈಮಲ್ಲಿ ಸ್ಟವ್ ಮೇಲೆ ಇದ್ಮೇಲೆ ಏನೂ ಹಾಕ್ಕೊಳ್ಬಾರ್ದು. ಜಸ್ಟ್ ಉಪ್ಪು ಹಾಕಿ ಕೆಳಗಡೆ ಇಳಿಸ್ಕೊಂಬಿಟ್ಟು ಆಮೇಲೆ ಇದೆಲ್ಲ ಹಾಕ್ಕೊಳ್ಬೇಕು. ಈಗ ಇದಕ್ಕೆ 2 ನಿಂಬೆಹಣ್ಣು ಉಪಯೋಗಿಸ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಆಗಿರೋವಂಥ 2 ನಿಂಬೆಹಣ್ಣ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಸಂಡಿಗೆ ವೈಟಿಗೆ ಬರುತ್ತೆ, ಜೊತೆಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಸೇರಿಕೊಳ್ಳುತ್ತಲ್ಲ, ಸಂಡಿಗೆ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ. ಓಕೆ, ಇವಾಗ 2 ನಿಂಬೆಹಣ್ಣು ಕೂಡ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಅಷ್ಟೇ ಹಿಂಡ್ಕೊಂಡಾದ್ಮೇಲೆ ಮತ್ತೆ ಸಂಡಿಗೆ ಹಿಟ್ಟೇನಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗಡೆವರೆಗೂ ನೀಟಾಗಿ ಅದು ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದೆಲ್ಲ ಹಿಟ್ಟು ಏನಿದೆ, ಈ ಸಬ್ಬಕ್ಕಿ ಹಿಟ್ಟು, ಇದು ಫುಲ್ಲು ಕಂಪ್ಲೀಟಾಗಿ ಆರಬೇಕು. ಬಿಸಿ ಸ್ವಲ್ಪ ಬೆಚ್ಚಗಿದ್ರೆ ಪರವಾಗಿಲ್ಲ, ತುಂಬ ಬಿಸಿ ಇರುವಾಗಲೇ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಅನ್ನೋ ಟೈಮಲ್ಲಿ ಇವಾಗ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಟ್ಟೆ ಮೇಲೂ ಒಂದು ಪಂಚೆ ಬಟ್ಟೆಯಲ್ಲಿ ಬೇಕಾದ್ರೂ ಹಾಕ್ಬೋದು. ಏನಂದರೆ ಅದು ತೆಗೆಯೋದಕ್ಕೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಹಾಗಾಗಿ ಕವರ್ ಮೇಲೆ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ತಗೊಳ್ಬೋದು. ಓಕೆ, ಇವಾಗ ನಾನು ಒಂದು ಚಿಕ್ಕದು ಸೌಟ್ ಅಳತೆಯಲ್ಲಿ ಇವಾಗ ಒಂದೊಂದು ಸೌಟ್ ಹಾಕ್ಕೊಂಡು ನೀಟಾಗಿ ಹಾಕ್ಕೊಂಡು ಬರ್ತಾಯಿದ್ದೀನಿ. ನಿಮಗೆ ಸೈಜ್ ದೊಡ್ಡ ಸೈಜ್ ಬೇಕಾ ಚಿಕ್ಕ ಸೈಜ್ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ. ಆದಷ್ಟು ತೆಳುವಾಗಿ ಹಾಕಬೇಕು, ತುಂಬ ಮಂದಕ್ಕೆ ಹಾಕ್ಕೊಳ್ಬೇಡಿ, ತೆಳುವಾಗಿ ಹಾಕ್ಕೊಡಿ, ಬೇಗ ಒಣಗುತ್ತೆ. ಜೊತೆಗೆ ತೆಳುವಾಗಿದ್ದರೆ ಎಣ್ಣೆಗೆ ಹಾಕಿದ ತಕ್ಷಣ ಜಾಸ್ತಿ ಅಗಲವಾಗಿ ಬರುತ್ತೆ. ಓಕೆ, ನೋಡ್ತಾ ಇದ್ದಿಲ್ಲ, ಈ ರೀತಿ ನಾವು ಮಾಡಿಟ್ಕೊಂಡಿರೋ ಹಿಟ್ಟು ಏನಿತ್ತು ಅದನ್ನೆಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಿಸಿಲಿರೋ ಅಂಥ ಟೈಮಲ್ಲಿ ಹಾಕ್ಕೊಳ್ಳಿ, ಆವಾಗ ಬೇಗ ಸಂಜೆ ಅಷ್ಟರಲ್ಲಿ ಅದು ಒಣಗೋಗ್ಬಿಡುತ್ತೆ. ನೋಡಿ, ಈಗ ನಾನು ಮಾಡಿರೋ ಅಂಥ ಹಿಟ್ಟು ಏನಿತ್ತು ಅದನ್ನೆಲ್ಲನೂ ಕೂಡ ಒಂದು 2-3 ಕವರ್ಗೆ ಆಯಿತು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸಾಯಂಕಾಲದವರೆಗೂ ಏನು ಮತ್ತೆ ಟಚ್ ಮಾಡಬಾರ್ದು. ಈಗ ಸಂಜೆ ಒಂದು 5 ಗಂಟೆ ಟೈಮ್ ಆಗಿದೆ. ನೋಡಿ, ಇವಾಗ ಎಲ್ಲನೂ ಉಲ್ಟಾ ಮಾಡಿ ನೋಡ್ತಾ ಇದ್ದೀನಿ. ತೆಗಿಯೋದಕ್ಕೂ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ. ಇವಾಗ ಈ ಥರ ತೆಗ್ದಾದ್ಮೇಲೆ ಮೇಲ್ಗಡೆ ನಮಗೆ ಡ್ರೈ ಆದಂಗೆ ಕಾಣಿಸುತ್ತೆ, ಆದರೆ ಒಳಗಡೆ ಮತ್ತೆ ಹಸಿ ಹಸಿ ಇದ್ದೇ ಇರುತ್ತೆ. ನೋಡಿ, ಮೇಲೆ ಡ್ರೈ ಆಗಿರುತ್ತೆ, ಒಳಗಡೆ ಈ ಥರ ನೀರಿನ ಅಂಶ ಇರುತ್ತೆ. ಇದನ್ನು ಮತ್ತೆ ಒಂದು ದಿನ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಈ ಥರ ಗರ್ಗರಿ ಆಗೋವರೆಗೂ ಕೂಡ ಚೆನ್ನಾಗಿ ಇನ್ನೊಂದು ದಿನ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಟೋಟಲ್ 2 ದಿನ ಬೇಕು ಈ ಸಂಡಿಗೆ ಒಣಗೋದಕ್ಕೆ. ಇದೆಲ್ಲ ಒಣಗಿದ್ಮೇಲೆ ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಳ್ಳೋದ್ರಿಂದ 1 ವರ್ಷ ಆದರೂ ಕೂಡ ಏನೋ ಈ ಸಂಡಿಗೆ ಹಾಳಾಗೋದಿಲ್ಲ.
ನೋಡ್ತಾ ಇದ್ದಲ್ಲ ಈ ರೀತಿ ಒಣಗಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡಾದ್ಮೇಲೆ ನಾನಿಲ್ಲಿ ನಿಮಗೆ ಒಂದು ಎಣ್ಣೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ಎಣ್ಣೆ ಒಂದು ಹದವಾಗಿ ಕಾಯ್ದಿದೆ. ಇವಾಗ ಸಂಡಿಗೆನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಕಿದ ತಕ್ಷಣ ನೋಡಿ ಎಣ್ಣೆಲಿ ಎಷ್ಟು ಚೆನ್ನಾಗಿ ಅಳ್ಕೊಳ್ತಾ ಇದೆ ಅಂಥೇಳಿ. ಸೈಜ್ ಚಿಕ್ಕ ಇದ್ದರೂ ಎಣ್ಣೆಗೆ ಹಾಕಿದಾಗ ಅದು ಡಬಲ್ ತ್ರಿಬಲ್ ಸೈಜ್ ಆಗುತ್ತೆ. ಜೊತೆಗೆ ತೆಳುವಾಗಿ ಚೆನ್ನಾಗಿ ಬರುತ್ತೆ. ವೈಟು ಕೂಡ ನೋಡಿ ಎಷ್ಟು ಚೆನ್ನಾಗಿ ವೈಟಿಗಿದೆ ಸಂಡಿಗೆ. ನಾವು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ಯೂಸ್ ಮಾಡಿದರೂ ಕೂಡ ಎಲ್ಲೂ ಗ್ರೀನ್ ಕಲರ್ಗೆ ಟರ್ನ್ ಆಗಿಲ್ಲ. ಯಾಕಂದರೆ ನಾವು ತರಿಯಾಗಿ ಗ್ರೈಂಡ್ ಮಾಡಿ ಹಾಕಿದ್ವಲ್ಲ, ಹಾಗಾಗಿ ಎಲ್ಲೂ ಕೂಡ ಅದು ಕಲರು ಚೇಂಜ್ ಆಗಿಲ್ಲ. ವೈಟ್ಗೆ ಸಂಡಿಗೆ ಬರ್ತಾಯಿದೆ. ಸೊ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇವತ್ತು ನಾನು ತೋರಿಸ್ಕೊಟ್ಟಿರೋವಂಥ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೊತೆ. ಥ್ಯಾಂಕ್ ಯು.